ಪತ್ರಿಕೋದ್ಯಮ ವಿಭಾಗದಿಂದ ಅಭಿನಂದನಾ ಸಮಾರಂಭ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡದ ಅಂಜುಮನ್ ಪದವಿ ಕಾಲೇಜು ಪತ್ರಿಕೋದ್ಯಮ ವಿಭಾಗ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಪದವಿ ಕಾಲೇಜು ಮಾಧ್ಯಮ ಶಿಕ್ಷಕರ ವತಿಯಿಂದ ಪ್ರೊಫೆಸರ್ ನಾಗರಾಜ್ ಆರ್ ಹಳ್ಳಿ ಅವರಿಗೆ ಸನ್ಮಾನ ಮಾಡಿ ಅಭಿನಂದನಾ ಸಮಾರಂಭವನ್ನ ಮಾಡಲಾಯಿತು. ಸಮಾರಂಭದ ಕಾರ್ಯಕ್ರಮದಲ್ಲಿ ದಾವಣಗೆರೆ ಕುಲಪತಿಗಳಾದ ಪ್ರೊಫೆಸರ್ ಬಿಡಿ ಕುಂಬಾರ್, ಕವಿವಿ ಮಾಧ್ಯಮ ಶಿಕ್ಷಕರ ಸಂಘದ ಪ್ರೊಫೆಸರ್ ನಿರಂಜನ್ ವಾನಳ್ಳಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀನಿವಾಸ್ ಬಳ್ಳಿ, ಯಶ್ಪಾಲ್ ಕ್ಷೀರಸಾಗರ್, ನಾಗರಾಜ್ ಆರ್ ಹಳ್ಳಿಯವರ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿಕೆ ರವಿರವರು ವಹಿಸಿದ್ದರು. ಈ ಎಲ್ಲ ಗಣ್ಯರಿಗೆ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಲವರು ಉಪಸ್ಥಿತರಿದ್ದರು. ಪತ್ರಿಕೋದ್ಯಮದಲ್ಲಿ ಮುಂದುವರಿಯುವ ಒಂದು ಆಸಕ್ತಿ ಇದೆ. ಬಟ್ ನನ್ನ ಆರೋಗ್ಯ ಅದಕ್ಕೆ ಪರ್ಮಿಟ್ ಮಾಡಬೇಕು. ಮತ್ತು ಮುಂಬರ್ತಕ್ಕಂಥ ವಿದ್ಯಾರ್ಥಿ ವೃಂದಕ್ಕೆ ಒಬ್ಬ ಪತ್ರಕರ್ತ ಆಗೋ ಕುರಿತಂತೆ ಅವರ ಆಸಕ್ತಿ ಅಭಿರುಚಿಯನ್ನು ಪರಿಗಣಿಸಿ ಅವರ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯವನ್ನು ನಾನು ಮುಂದುವರಿಸಲಿಕ್ಕೆ ಇಚ್ಛಿಸಿದ್ದೇನೆ. ಇದನ್ನು ಹೊರತುಪಡಿಸಿ ಸಮಾಜದ ಅನೇಕ ಅವಕಾಶಗಳಿದ್ದಾವೆ. ಆ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಳೋದು ನನ್ನ ಆಸಕ್ತಿ ಇದೆ. ಸಂದರ್ಭೋಚಿತವಾಗಿ ನಾನು ಅದರಲ್ಲಿ ತೊಡಗಿಸಿಕೊಂಡು ಸಮಾಜದ ಸೇವೆಯಲ್ಲಿ ತೊಡಗೋದಕ್ಕೆ ಆಶೆ ಹೊಂದಿದ್ದೆ. ಸರ್, ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಇದು ನನ್ನ ಶಿಷ್ಯ ಬಳಗ, ಆತ್ಮೀಯ ಸ್ನೇಹಿತ ಬಳಗ ಏನು ಇವತ್ತು ಅಭಿನಂದನೆ ಮಾಡಿದ್ದಾರೆ. ಇದು ನನಗಲ್ಲ, ಇಡೀ ಶಿಕ್ಷಕ ಮುಂದಕ್ಕೆ ಸಲ್ಲಬೇಕಾದಂಥದ್ದು. ಮತ್ತು ನನ್ನನ್ನು ರೂಪಿಸಿದಂಥ ತಂದೆ ತಾಯಿಗಳಿಗೆ, ಗುರುವರ್ಗಕ್ಕೆ ಈ ಒಂದು ಅಭಿನಂದನೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಅವರೆಲ್ಲರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಹೇಳ್ತಾ ಇದ್ದೇನೆ. ಇದು ನನ್ನ ಬದುಕಿಗೆ ಹೊಸ ಒಂದು ಅಧ್ಯಾಯವನ್ನು ಕಲ್ಪಿಸಿದೆ. ಆ ದೇವರು ನನಗೆ ಆಯುರ್ವೇದಕ್ಕೆ ಕೊಟ್ಟಲ್ಲಿ ಸಮಾಜದ ಋಣ ತೀರಿಸಲಿಕ್ಕೆ ನಾನು ನಿರಂತರ ಪ್ರಯತ್ನ ಮಾಡ್ತೇನೆ. ನನ್ನ ಮಿತ್ರ RS ಪಾಟೀಲ್, ನಂದಿನ್ನೇನು PhD ಲ್ಯಾಬ್ಸ್ ಆಗ್ತಿತ್ತು. RS ಪಾಟೀಲ್ ಮತ್ತು RH ಛಾವಣೂರು ಇಲ್ಲಿ ಬಂದಿದ್ದಾರೆ. ಇಬ್ಬರು ನನ್ನ RTS ಕಾಲೇಜಿನ ಸೀನಿಯರ್ ಸಹಪಾಠಿಗಳು. ಅವರು ಇಲ್ಲಿ ಕ್ಲರ್ಕ್ ಆಗಿ ಬಂದಿದ್ದರು. ಅವರೇ PhD ಒಂದು ವಿಭಾಗಕ್ಕಿದ್ರು. ಏನೋ ನೀನು PhD ಮುಗಿಸ್ತೀಯೋ ಇಲ್ಲ ಅಂತ ಕೇಳಿದ್ರು. ಇನ್ನು 6 ತಿಂಗಳ ಅವಧಿ ಮಾತ್ರ. ಅವತ್ತು RH ಪಾಟೀಲ್ರವರು ಇದ್ದರೆ ಇವತ್ತು ನಾನು ಡಾಕ್ಟರ್ ನಾಗರಾಜ ಹಳ್ಳಿಯವರು ಆಗ್ತಿರಲಿಲ್ಲ. ಆ ಗೆಳೆಯರಿಗೆ ನಾನು ಋಣಿಯಾಗಿದ್ದೆ. ಇನ್ನು ನಾನು ಜರ್ನಲಿಸಮ್ ವಿಭಾಗಕ್ಕೆ ಉಪನ್ಯಾಸಕನಾಗಿ ಸೇರಲಿಕ್ಕೆ ನನ್ನ ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು DC ಮಠಪತಿಯವರು ಒಬ್ಬರು ಕಾರಣ. ಬಹುಶಃ ಅವತ್ತು ಅಲ್ಲಿನ ಕುಲಪತಿಗಳಿಗೆ
ನನ್ನ ನೇಮಕಾತಿಯ ಬಗ್ಗೆ ಹೇಳದೆ ಹೋಗಿದ್ರೆ ನಾನು ವಿಶ್ವವಿದ್ಯಾಲಯದ ಉಪನ್ಯಾಸಕನಾಗ್ತಿರಲಿಲ್ಲ. ಅವರಿಗೂ ಕೂಡ ಈ ಅಭಿನಂದನೆ ಹೋಗಬೇಕು. ನಾನು ಅಲ್ಲಿ ಸೇರಿದ ನಂತರ ನನ್ನ ಎಲ್ಲ ಬೆಂಗಾವಲಾಗಿ ನಿಂತವರು ಇನ್ನೊಬ್ಬ ಮಹನೀಯರಿದ್ದಾರೆ. ನಾನು ಅವರನ್ನು ಸ್ಮರಿಸಲೇಬೇಕು, ಈ ಅಭಿನಂದನೆ ಅವ್ರಿಗೆ ಸಲ್ಲಲೇಬೇಕು. ಅವರೇ ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಸಚಿವರಾದಂಥ YM ಸಮಗಾರ್ ಅವರು ಬಂದಿದ್ದಾರೆ. ಅವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ, ಎಷ್ಟೋ ಯಾರನ್ನ ನೆನೆಯುತ್ತಾರೆ, ನನ್ನ ಬದುಕನ್ನು ರೂಪಿಸಿದವರು ಅನೇಕ ಜನ ಇದ್ದಾರೆ. ನಾನು ಈ ಸಮಾರಂಭವನ್ನು ಬೇಡ ಅಂತ ನನ್ನ ವಿದ್ಯಾರ್ಥಿಗಳು ಹೇಳಿದ್ದೆ, ಕಾರಣ ಇತ್ತು. ಅದನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದು ನನಗೂ ಕೂಡ ಅನಿವಾರ್ಯತೆ, ಆದರೆ ಅಷ್ಟೇ ನನಗೆ ದುಃಖಕರ ಸಂಗತಿ ಆಗಿದೆ. ನನ್ನ ಜೊತೆಗೆ ಅಂಜುಮನ್ ಪದವಿ ಮಹಾವಿದ್ಯಾಲಯದಲ್ಲಿ 3 ವರ್ಷ ಇದ್ದು ವಿಶ್ವವಿದ್ಯಾಲಯವೊಂದರ ಪ್ರಾಧ್ಯಾಪಕ ಋಣ ತೀರಿಸಿದ್ರು ಕಡಿಮೆ. ಈ ಅಭಿನಂದನೆ ಅವ್ರಿಗೆ ಹೋಗಬೇಕು. ಇಷ್ಟು ಹೇಳಿದ್ರೆ ನೀವು ಮುಗಿಲಿಲ್ಲ. ಮದುವಾಗದ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದ ಮದುವಾಗಲ್ಲ ಅನ್ನೋ ರೀತಿಯಲ್ಲಿ ನಾನು MA ಮುಗಿಸೋದೆ. ನನ್ನ ಸೋದರ ಮಾವ ಏನಿದೆ 36 ಮದುವೆ ಅಂದರು. ನಮ್ಮ ತಂದೆಗೂ ಹೇಳಿದ್ರು ಅವರು, ಯಾಕಂದರೆ ಇವ ಹಿಂಗೆ ಹೋದ್ರೆ ಸಮಾಜದ ಆಸ್ತಿ ಆಗ್ತಾನೆ, ಇವ ಏನಪ್ಪ ಅಂದ್ರೆ. ಆಮೇಲೆ ನನಗೆ ಕೇಳಿದರು, ಇನ್ನೊಬ್ಬರು ಪಾಟೀಲ್ ಅದ ಕಮದೋಡದ ನನ್ನ ಗೆಳೆಯ SM ಪಾಟೀಲ್ ಅವರು ಬಂದಿದ್ದಾರೆ. ಅವರು ನನ್ನ ಇದ್ದಿದ್ದಕ್ಕೆ ನನಗೆ ಕೆಲಸ ನಾನೇ ಪುಕ್ಷಕ್ಕೆ ಮಾಡಿಲ್ಲ. 200 ರೂಪಾಯಿ ಸಂಬಳ ತಗೊಂಡು ಇವತ್ತು 1.5 ಲಕ್ಷದವರೆಗೆ ಸಂಬಳ ಪಡೆದರೆ ನೀವೆಲ್ಲ ವಿದ್ಯಾರ್ಥಿ ಇದ್ದಿದ್ದಕ್ಕೆ ಅದು ಸಾಧ್ಯ. ಇಲ್ಲ ಅಂತಂದರೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ನೀವೆಲ್ಲ ನನ್ನ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆ, ನನ್ನ 2 ಮುದ್ದು ಮಕ್ಕಳು ಅನುಪಸ್ಥಿತಿಯಲ್ಲಿ ಈ ಅಭಿನಂದನೆಯನ್ನು ನಾನು ಪಡ್ಕೋಬೇಕಾಗಿದೆ. MTech ಮುಗಿಸಿ ಮೈಸೂರು NIE ಕಾಲೇಜಿನಲ್ಲಿ MTech ಮುಗಿಸಿ MS ಮಾಡ್ತೀನಿ ಅಂಥೇಳಿ ಈಗ 1 ವರ್ಷದ ಹಿಂದೆ ಅಮೇರಿಕಾದ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದಾನೆ. ಮಗಳು 3 ತಿಂಗಳ ಹಿಂದೆ ನಾನು MS ಮಾಡ್ತೀನಿ ಅಂಥೇಳಿ ಐರ್ಲೆಂಡ್ಗೆ ಹೋಗಿದ್ದಾನೆ. ಈ ಇಬ್ಬರು ಮಕ್ಕಳ ಏಳಿಗೆ ನಿಜಕ್ಕೂ ನನ್ನ ಕೊಡುಗೆ ಏನಿಲ್ಲ. ನೀವೆಲ್ಲ ಧರ್ಮಪತ್ನಿ ಅಂತೀರಿ. ನನ್ನ ಧರ್ಮಪತ್ನಿ ಅಲ್ಲ, ನನ್ನ ಗೆಳತಿ, ಒಬ್ಬ ಸ್ನೇಹಿತೆಯಾಗಿ. ಯಾಕಂದರೆ ಧರ್ಮಪತ್ನಿಗೂ ಹೆಂಡತಿ ಅನ್ನೋದಕ್ಕೂ ಒಬ್ಬ ಗೆಳತಿ ಸ್ನೇಹಿತೆಗೂ ಭಾಳ ವ್ಯತ್ಯಾಸ ಇದೆ. ಒಬ್ಬ ಗೆಳತಿ, ಒಬ್ಬ ಸ್ನೇಹಿತೆ ನನ್ನ ಅರ್ಧಾಂಗಿಯಾಗಿ ಇವತ್ತು ನನ್ನ ಮಕ್ಕಳ ವಿದ್ಯಾಭ್ಯಾಸ, ಉಜ್ವಲ ಭವಿಷ್ಯಕ್ಕೆ ನಿರ್ಮಾಣ ಮಾಡಿದೆ. ನಾನು ಮದುವೆ ಆಗೋ ಸಂದರ್ಭದಲ್ಲಿ ನಿರುದ್ಯೋಗಿ. ನಮ್ಮ ತಂದೆ ಇದೇ ಮಾತನ್ನು ಅವ್ರಿಗೆ ಹೇಳಿದರು, ನೋಡಿ ಅವನು ಸಾರ್ವಜನಿಕ ಮನುಷ್ಯ, ಅವನು ಏನಿಲ್ಲ ನಿರುದ್ಯೋಗಿ ಅದಾನ, ಮತ್ತು ಅವನಿಗೆ ಕನ್ಯೆ ಕೊಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ. ಆದರೆ ನಮ್ಮ ಅತ್ತೆ ಗಿರಿಜಾಬಾಯಿ ಮುರುಗೋಡ್ ಮಗಳನ್ನು ನನಗೆ ದಾರೆಯನ್ನು ಕೊಟ್ಟರು. ಅವಳಿಗೆ ಈ ಅಭಿನಂದನೆ ಹೋಗು. ಇವತ್ತು ಅವಳು ಅನಾರೋಗ್ಯದಿಂದ ಮನೆಯಲ್ಲಿದ್ದಾರೆ. ಈ ಅವರ ಅನುಪಸ್ಥಿತಿಯಲ್ಲಿ ನೀವೆಲ್ಲ ಸೇರಿ ನನಗೆ ಅಭಿನಂದನೆ ಮಾಡ್ತಾ ಇದೆ. ಅಂಜುಮನ ಸಂಸ್ಥೆಗೆ ಹೋಗ್ಬೇಕು. ಅಂಜುಮನ ಸಂಸ್ಥೆ ಜರ್ನಲಿಸಮ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡದೇ ಇದ್ದಿದ್ರೆ MM ಪಾಟೀಲ್ ಅಲ್ಲಿ ನನ್ನನ್ನು ಸೇರಿಸದೇ ಇದ್ದರೆ ನಾನೆಲ್ಲಿ ಲೆಕ್ಚರರ್ ಆಗ್ತಿದ್ದೆ, ನಾನೆಲ್ಲಿ ಇವತ್ತು ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಕಾರಣೀಭೂತ ಆಗ್ತಿದ್ದೆ.
ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.